आगामी बसव जयंती के उपलक्ष्य में शहर के रिलायंस पेट्रोल पंप के समीप एक कार्यालय स्थापित किया गया है और समिति के पदाधिकारियों का नियुक्तिकरण किया गया है। इस उद्घाटन कार्यक्रम में विधायक डॉक्टर शैलेंद्र बिलदाले, बाबू वाली, वरिष्ठ पत्रकार शिवशरणप्पा वाली सहित नेता आदि उपस्थित है। कैमरामैन पुपुराज का कवरेज। ಇನ್ನೋರ ನಾಯಕರು ಖಚಾಂಚಿಯಾಗಿ ಸ್ನೇಹಿತರಾದ ರಜನೀಶ್ ವಾಲಿ ಅವರಿಗೆ, ಜನರಲ್ ಸೆಕ್ರೆಟರಿ ಸಂಜು ಪಾಟೀಲ್ ಅವರಿಗೆ, ಉಳಿದಂಥ ಎಲ್ಲ ಪ್ರಮುಖರು ಆಯ್ಕೆ ಮಾಡಿ ಅತಿ ಸಂತೋಷದ ವಿಷಯ. ಅವರ ನೇತೃತ್ವದಲ್ಲಿ ಸಮಾಜ ಇನ್ನಷ್ಟು ಬಲಿಷ್ಠ ಆಗಿ ಎಲ್ಲರೂ ಒಗ್ಗಟ್ಟಾಗಿ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ಮುಖಾಂತರ ಇನ್ನಿತರ ಸಂಸ್ಕೃತಿ ಚಟುವಟಿಕೆಗಳು ನಡೆಸ್ತಾರ ಅಂತ ಭಾಳ ಆತ್ಮವಿಶ್ವಾಸದಿಂದ ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತಿನ ನಮ್ಮ ವಾಲಿಜಿಯವರ ಕಾಂಪ್ಲೆಕ್ಸ್ ಬರುವ ಬಸವೇಶ್ವರ ಜಯಂತಿಯ ನಾಡಿನ ಜನತೆಗೆ ಶುಭಾಶಯಗಳನ್ನು ಹೇಳುತ್ತಾ, ಇದೇ ಸಂದರ್ಭದಲ್ಲಿ ಏನು ಹಿಂದುಳಿದ ವರ್ಗದ ಆಯೋಗದ ವರದಿ ಸೋರಿಕೆಯಾಗಿ ಕೇವಲ 35 ಲಕ್ಷ ಲಿಂಗಾಯತರು ಅಂಥೇಳಿ ನಮೂದಿಸಲಾಗಿದೆ ಭಾಳಷ್ಟು ಪತ್ರಿಕೆಯಲ್ಲಿ ಬಂದಿದೆ. ಇದು ದುಃಖದ ಸಂಗತಿ ಹೋಗ್ತಾ ಇದೆ. ನಾವು ಬರೇ ಜನಸಂಖ್ಯೆ ತೋರಿಕೆಗಾಗಿ ಅಲ್ಲ, ಸಮಾಜದ ಒಗ್ಗಟ್ಟಿಗಾಗಿ ನಾವು ಮಾಡಬೇಕು. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಸರ್ಕಾರದ ದುರುದ್ದೇಶದಿಂದ ಇದನ್ನು ಪಿತೂರಿ ಮಾಡಲಾಗ್ಯದ. ಜನರು ತಪ್ಪಲ್ಲ, ಅದರಲ್ಲಿ ಬೇಕಂತಲೇ ಅದನ್ನು ನಿಮಗೆ ಇದು ಕೊಡ್ತೀವಿ ಅದು ಕೊಡ್ತೀವಿ, ಈ ಜಾತಿ ಅಂತೇಳಿ ಹಟ್ ಸಿಗ್ತದೆ, ಇಂಥ ರೀತಿ ಹುಚ್ಚು ಆಸೆಯನ್ನು ತೋರಿಸಿ ಇದು ಮಾಡಿದ್ರು. ಅದಕ್ಕಾಗಿ ಕೆಲವರು ಸ್ವಾಮಿಗಳು ಸಹಿತ ನಮ್ಮ ಹತ್ತಿರ ಬಸವಲಿಂಗಾಯ ನಮ ವಿಶ್ವಗುರು ಬಸವ ತಂದೆಯನ್ನು ಹೃದಯಕಮಲದಲ್ಲಿ ನೆನೆದು ಇಂದಿನ ಬಸವ ಜಯಂತಿ ಉತ್ಸವದ ಕಾರ್ಯಾಲಯ ಉದ್ಘಾಟಕರಾಗಿ ನನ್ನ ದೀಕ್ಷಾಗುರುಗಳು ಆಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೆವು. ಅದೇ ರೀತಿ ಬಸವಣ್ಣವರ ಪೂಜಾನ ಅಕ್ಕ ಗಂಗಾಂಬಿಕಾ ತಾಯಿಯವರ ಕೈಯಿಂದ ಇವತ್ತು ಉದ್ಘಾಟನೆ ಮಾಡಿದ್ದೆವು. ನಮ್ಮ ಹಿರಿಯರು, ನಮ್ಮ ಆತ್ಮೀಯರು, ದಕ್ಷಿಣ ಕ್ಷೇತ್ರದ ನನ್ನ ಆತ್ಮೀಯ